ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 5ನೇ ಭಾಗವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಸರಿ, ನೀನು ನನಗಿಂತ ಹೆಚ್ಚು ಸೃಜನಶೀಲ ವ್ಯಕ್ತಿ ಅಂತ ನಾನು ಒಪ್ಕೊಳ್ತೀನಿ. ನಿನ್ನ ದೆಸೆಯಿಂದಾಗಿ ನಮ್ಮ ಕಂಪ್ನಿಗೆ ದೊಡ್ಡ ಹೆಸರು ಬಂದಿದೆ. ನೀನು ಎಲ್ರಿಗಿಂತ ಹೆಚ್ಚು ಕೆಲಸ ಮಾಡ್ತೀಯಪ್ಪ. ಆದರೆ ನೀನು ಮೂರ್ಖ ಅನ್ನೋದು ಕೂಡ ಅಷ್ಟೇ ನಿಜ. ಆದರೆ ನಾನು ನಿಷ್ಪ್ರಯೋಜಕ ಅಂತ ಅರ್ಥ ಅಲ್ಲ. ನಾನು ಈ ಕಂಪ್ನಿಲಿ ಶೇರ್ ಹೋಲ್ಡರ್. ನೀನು ನನ್ನನ್ನು ನಿನ್ನ ಅಸಿಸ್ಟೆಂಟ್ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾ ಇದೀಯಾ. ಪೆನ್ ಎತ್ತೋದ್ರಿಂದ ಹಿಡಿದು ಕಾಫಿ ಆರ್ಡರ್ ಮಾಡೋವರೆಗೂ ಎಲ್ಲನೂ. ಕ್ಲೈಂಟ್ ಹೋದ ನಂತರ ಆದಿತ್ಯನ ಮೇಲೆ ವಾಗ್ದಾಳಿ ನಡೆಸಿದ್ದ ರಾಹುಲ್. ಅವನು ಒಂದೇ ಉಸಿರಿನಲ್ಲಿ ಮಾತನಾಡುತ್ತಲೇ ಇದ್ದ. ಅವನ ಮುಂದೆ ಕುಳಿತಿದ್ದ ಆ ವ್ಯಕ್ತಿ ಕನಿಷ್ಠ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಆಶಿಸುತ್ತಾ ಮಾತನಾಡುತ್ತಲೇ ಇದ್ದ. ಅದಕ್ಕಿಂತ ಮಿಗಿಲಾಗಿ ಅವನು ಅವನ ಸ್ನೇಹಿತ ಮತ್ತು ಶೇರ್ ಹೋಲ್ಡರ್ ಕೂಡ ಹೌದು. ತನ್ನ ಎಲ್ಲ ಕೋಪವನ್ನು ಒಂದೇ ಉಸಿರಿಗೆ ಹೊರಹಾಕಿದ ನಂತರ ಅವನು ಮುಂದೆ ಇದ್ದ ಗ್ಲಾಸ್ ಅನ್ನು ಎತ್ತಿಕೊಂಡು ಒಂದೇ ಗುಟುಕಿಗೆ ಇಡೀ ನೀರನ್ನು ಕುಡಿದು ಮುಗಿಸಿದ. ಮಾತೆಲ್ಲ ಮುಗಿಸಿ ಭರವಸೆಯ ಕಣ್ಣುಗಳಿಂದ ಆದಿತ್ಯನ ಕಡೆಗೆ ನೋಡಿದ. ಅವನು ಈಗ ಮಾತನಾಡಬಹುದು ಎಂದು ಆಶಿಸಿ ಬಹಳ ಹೊತ್ತು ಹಾಗೆಯೇ ಕಾದ. ಆದರೆ ಇನ್ನೂ ತನ್ನ ಲ್ಯಾಪ್ಟಾಪ್ನಲ್ಲೇ ಮುಳುಗಿ ಹೋಗಿದ್ದ ಆದಿತ್ಯ. ನನಗೆ ತುಂಬ ತಲೆ ನೋಯ್ತಾ ಇದೆ ರಾಹುಲ್, ಒಂದು ಕಪ್ ಕಾಫಿ ಆರ್ಡರ್ ಮಾಡು ಎಂದ ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆಯೇ. ಇದನ್ನು ಕೇಳಿದ ರಾಹುಲ್ ಕೋಮಾಕ್ಕೆ ಜಾರಿದವನಂತೆ ಕುಳಿತು ಬಿಟ್ಟ. ತಲೆಯ ಮೇಲೆ ಕೈ ಹೊತ್ತು ಆದಿತ್ಯನನ್ನು ತಿನ್ನುವಂತೆ ನೋಡುತ್ತಿದ್ದ. ಯಾಕೋ ರಾಹುಲ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ನೀನು ನೀನು ಅವನಿಗೆ ಮುಂದೆ ಮಾತನಾಡಲಾಗದೆ ಗಂಟಲು ಕಟ್ಟಿತ್ತು. ಆದರೆ ಮುಂದಿನ ಕ್ಷಣವೇ ಅವನಿಗೆ ಅರಿವಾಯಿತು. ಅವನ ಮುಂದೆ ಕುಳಿತಿರುವುದು ಆದಿತ್ಯ ರಾಜ್. ಕಲ್ಲಿನ ಮುಂದೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ಅದೇನು ಸಾಂತ್ವನ ಹೇಳಿತೆ ಅಥವಾ ಸಮಾಧಾನ ಮಾಡಿತೆ? ಇದೆಂಥ ವ್ಯಕ್ತಿ ಮುಂದೆ ವಾಂತಿ ಮಾಡೋಕೆ ಹೋದೆ ನಾನು? ರಾಹುಲ್ಗೆ ಅವನ ಮೇಲೆಯೇ ಜಿಗುಪ್ಸೆ ಮೂಡಿತ್ತು. ಆದ್ದರಿಂದ ಅವನು ಪ್ರೀತಿಯಿಂದ ಆದಿತ್ಯನಿಗೆ ನಗುತ್ತಾ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯ ಮಗ, ನಾನು ಸ್ಟ್ರಾಂಗ್ ಕಾಫಿ ಆರ್ಡರ್ ಮಾಡ್ತೀನಿ ಎಂದು ಹೇಳುತ್ತಾ ಮುಂದೆ ಇದ್ದ ಇಂಟರ್ಕಾಮ್ ಕಡೆ ಕೈ ಚಾಚಿದ. ಸ್ವಲ್ಪ ಹೊತ್ತಿಗೆ ಅವನ ತಲೆಗೆ ಏನೋ ಹೊಳೆದಂತಾಗಿ, ಯಾಕೆ ಆರ್ಡರ್ ಮಾಡಬೇಕು, ನಾನೇ ಕಾಫಿ ಮಾಡ್ತೀನಿ, ಹೇಗಿದ್ರೂ ಮಾಡೋಕ್ಕೊಂದೇ ಒಂದು ಕೆಲಸ ತಾನೇ ಉಳಿದಿರೋದು ಎಂದು ಹೇಳಿ ಎದ್ದು ನಡೆದ. ಬೇಡ. ಹಿಂದಿನಿಂದ ಆದಿತ್ಯನ ಧ್ವನಿಯನ್ನು ಕೇಳಿದಾಗ ಅವನ ಹೆಜ್ಜೆಗಳು ಅಲ್ಲೇ ನಿಂತವು. ಅವನು ಕಣ್ಣುಗಳನ್ನು ಗೋಲಿ ಆಕಾರಕ್ಕೆ ತಿರುಗಿಸಿದ. ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದವನು ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ. ಏನಾದರೂ ಬಲವಾಗಿ ಒಡೆಯುವಂಥ ವಸ್ತು ಸಿಕ್ಕೀತೆ ಎಂದು. ರಾಹುಲ್ಗೆ ಇಂದು ಆದಿತ್ಯನ ಮೇಲೆ ಅಷ್ಟು ಕೋಪ ಬಂದಿತ್ತು. ಹೇ, ನಿನಗಾಗಿ ಅಲ್ಲ, ನನಗೋಸ್ಕರ ಹಲ್ಲು ಕಿರಿದ. ಹಿಂದಿನಿಂದ ಯಾವುದೇ ಭಾವನೆ ಇಲ್ಲದೆ ಕೆಲಸ ಮಾಡುತ್ತಿದ್ದ ಆದಿತ್ಯ, ನನಗೊಬ್ಬ ಅಸಿಸ್ಟೆಂಟ್ 24 ಅವರ್ಸಲ್ಲಿ ನನ್ನ ಮುಂದೆ ಇರಬೇಕು, ಇಲ್ಲ ಅಂದರೆ ಇದೆಲ್ಲನೂ ಪರ್ಮನೆಂಟಾಗಿ ನಿಂದೇ ಕೆಲಸ ಆಗುತ್ತೆ ಎಂದು ಹೇಳಿದ. ಇದನ್ನು ಕೇಳಿದ ರಾಹುಲ್ ಹಿಂತಿರುಗಿ ಅವನ ಕಡೆಗೆ ಒಂದು ಓರೆ ನೋಟ ಬೀರಿ ಅವನ ಕಡೆಗೆ ಬರುತ್ತಾ, ನನ್ನಿಂದ ಸಾಧ್ಯ ಆದ ಮಟ್ಟಿಗೆ ಕಳೆದ 3 ತಿಂಗಳಿಂದ ನಾನು ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದೀನಿ ಎಂದವನು ಸ್ವಲ್ಪ ವಿವರಣೆಯ ಸ್ವರದಲ್ಲಿ, ಮಗ, ನೀನು ನಿನ್ನನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನಿಸದೆ ಹೋದರೆ ಹೆಚ್ಚೇನೂ ಅಲ್ಲ ಕಣೋ, ಸ್ವಲ್ಪ. ಆಗ ನಮ್ಮ ಸುತ್ತಲಿನ ವಾತಾವರಣ ಸ್ವರ್ಗಕ್ಕಿಂತ ಕಡಿಮೆ ಇರಲ್ಲ ಗೊತ್ತಾ? ಯಾಕಂದರೆ ನಿನ್ನ ಕೋಪದ ಮುಂದೆ ನಿನ್ನ ಅಸಿಸ್ಟೆಂಟ್ ಮಾತ್ರ ಅಲ್ಲ, ನನ್ನ ಮತ್ತು ಮಾಯಾ ಅಸಿಸ್ಟೆಂಟ್ಸ್ ಕೂಡ ಓಡ್ ಹೋಗ್ತಾರೆ ಎಂದ. ನಂತರ ಸ್ವಲ್ಪ ಯೋಚಿಸಿದ ನಂತರ ರಾಹುಲ್ ಪ್ರಶ್ನಾರ್ಥಕ ಸ್ವರದಲ್ಲಿ, ಮಾಯಾ ಈಗ ನನಗೆ ನೆನಪಾದ್ಲು, ಈಗಾಗಲೇ 12 ಆಗ್ತಾ ಇದೆ, ಮಾಯಾ ಎಲ್ಲಿ? ನಿನ್ನೆ ನಿಮ್ಮ ಮನೇಲಿ ಪಾರ್ಟಿ ಆದಮೇಲೆ. ರಾಹುಲ್ ತನ್ನ ವಾಕ್ಯವನ್ನು ಪೂರ್ಣಗೊಳಿಸುವ ಮೊದಲೇ ಆದಿತ್ಯ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲವು ಡಿಸೈನ್ಗಳನ್ನು ಮಾಡುತ್ತಾ, ಮಾಯಾನ ಈ ಪ್ರಾಜೆಕ್ಟಿಂದ ಹೊರಗಾಕಿದ್ದೀನಿ ಎಂದ. ರಾಹುಲ್ ಸ್ವಲ್ಪ ಆಘಾತಕ್ಕೊಳಗಾದ ಸ್ವರದಲ್ಲಿ ತನ್ನ 2 ಹುಬ್ಬುಗಳನ್ನು ಮೇಲಕ್ಕೆ ಎತ್ತಿ, ಏನು ಎಂದು ಕೇಳಿದ. ಅಡ್ವರ್ಟೈಸ್ ಹೀರೋಯಿನ್ ಥರ ಈ ಫೇಸ್ ಎಕ್ಸ್ಪ್ರೆಷನ್ ಕೊಡೋದನ್ನು ನಿಲ್ಲಿಸು, ಯಾಕಂದರೆ ನಾನು ಏನು ಹೇಳಿದೆ ಅಂತ ನಿನಗೆ ಸ್ಪಷ್ಟವಾಗಿ ಕೇಳಿಸಿದೆ ಎಂದ ಆದಿತ್ಯ. ನನಗೆ ಕೇಳಿಸ್ತು, ಆದರೆ ಅರ್ಥ ಆಗಲಿಲ್ಲ. ರಾಹುಲ್ ಸ್ವಲ್ಪ ಗೊಂದಲದಲ್ಲಿ ಕೇಳಿದ. ಮಾಯಾ ಈ ಮದುವೆ ಡೆಕೋರೇಷನ್ಗಳನ್ನ ಪ್ಲ್ಯಾನ್ ಮಾಡಬೇಕಾಗಿತ್ತು. ಅವಳು ಕ್ಲೈಂಟ್ ಜೊತೆ ಈ ಪ್ಲೇಸಲ್ಲಿ ಇಲ್ಲದೆ ಹೋದರೆ ಅವಳು ಪ್ರಾಜೆಕ್ಟಲ್ಲೂ ಇಂಟರ್ಫಿಯರ್ ಆಗೋಕ್ಕೆ ಆಗಲ್ಲ. ರಾಹುಲ್ ಮಾತುಗಳನ್ನು ಕೇಳುತ್ತಾ ಆದಿತ್ಯ ಹೇಳಿದ. ಆದರೆ ಮಾಯಾ ಎಲ್ಲಿದ್ದಾಳೆ? ನಾನು ತುಂಬ ಸಾರಿ ಅವಳಿಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಆದರೆ ಅವಳಿಂದ ನೋ ಆನ್ಸರ್. ರಾಹುಲ್ ಮಾಯಾಗೆ ಕಾಲ್ ಮಾಡುತ್ತಾ ಹೇಳಿದ. ನನ್ನ ಬೆಡ್ರೂಮಲ್ಲಿದ್ದಾಳೆ,
ಸಿಗರೇಟ್ ಅನ್ನು ಹಲ್ಲುಗಳ ನಡುವೆ ಇಟ್ಟು ಲೈಟರ್ ಹಚ್ಚುತ್ತಾ ಆದಿತ್ಯ ಹೇಳಿದ, ಅವಳು ನಿನ್ ಬೆಡ್ರೂಮ್ ಅಲ್ಲಿ ಏನ್ ಮಾಡ್ತಿದ್ದಾಳೆ? ರಾಹುಲ್ ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಯೋಚಿಸದೆ ಅವನು ಆದಿತ್ಯನ ಕಡೆಗೆ ನೋಡಿದನು. ಆದಿತ್ಯ ಅವನನ್ನು ತಿನ್ನುವಂತೆ ದುರುಗುಟ್ಟಿ ನೋಡುತ್ತಿದ್ದ. ಅವನು ಏನನ್ನು ಕೇಳಿಸಿಕೊಂಡ ಎಂಬುದನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡ ಮೇಲೆ ತನ್ನ ಮಾತುಗಳನ್ನು ಮತ್ತೆ ನಿಯಂತ್ರಿಸುತ್ತಾ ಹೇಳಿದ, ಅಂದ್ರೆ ನೀವಿಬ್ರು ನಿನ್ ಬೆಡ್ರೂಮ್ ಅಲ್ಲಿ ಇದೀರಿ. ಹ್ಞೂ, ಓಕೆ ಓಕೆ. ರಾಹುಲ್ ಸ್ವಲ್ಪ ಹೊತ್ತು ಯೋಚಿಸಿ ಕೇಳಿದ, ನೀವಿಬ್ರು ಒಟ್ಟಿಗೆ ಇದ್ರೆ ಹಾಗಾದ್ರೆ ನೀನು ಅವಳನ್ನ ನಿನ್ ಜೊತೆಲೆ ಯಾಕೆ ಕರ್ಕೊಂಡು ಬರಲಿಲ್ಲ? ಕೇಳಿದ. ನಾನು ಅವಳು ಸರ್ವೆಂಟ್ ಅಲ್ಲ, ಅವಳ ಬಾಯ್ ಫ್ರೆಂಡ್ ಅಲ್ಲ, ಅವಳ ಗಂಡ ಕೂಡ ಅಲ್ಲ. ಟೈಮ್ ಸರಿಯಾಗಿ ಆಫೀಸ್ಗೆ ಬರೋದು ಅವಳ ರೆಸ್ಪಾನ್ಸಿಬಿಲಿಟಿ. ರೂಲ್ಸ್ಗಳು ಎಲ್ರಿಗೂ ಒಂದೇ ಎಂದ ಆದಿತ್ಯ. ಸರಿ, ನೀನು ಅವಳನ್ನ ನಿನ್ನ ಜೊತೆ ಕರ್ಕೊಂಡು ಬರೋಕೆ ಇಷ್ಟ ಇಲ್ಲ ಅಂದರೆ ಅವಳನ್ನ ಹೇಳ್ಸಾದ್ರೂ ಬರಬೇಕಿತ್ತಲ್ವಾ? ಕೇಳಿದ ರಾಹುಲ್. ಹಿಂದಿನಿಂದ ಧ್ವನಿ ಕೇಳಿ ರಾಹುಲ್ ಆ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಮಾಯಾ ನಿಂತಿದ್ದಳು. ಡ್ರೀಮ್ಸ್ ವೆಡ್ಡಿಂಗ್ನ ಎಲ್ಲ ವೆಡ್ಡಿಂಗ್ ಸ್ಪಾಟ್ನ ಡೆಕೋರೇಷನ್ ಅನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ಆ ಕಂಪನಿಯ ಮಾಡೆಲ್ ಕೂಡ ಅವಳೇ ಆಗಿದ್ದಳು. ತೊಡೆಯವರೆಗೆ ಇದ್ದ ಸ್ಕರ್ಟ್, ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡಿದ್ದ ಮಾಯಾ ಬಾಗಿಲಿನ ಬಳಿ ನಿಂತು ಆದಿತ್ಯನತ್ತ ನೋಡುತ್ತಿದ್ದಳು. ಆದರೆ ಯಾವಾಗಲೂ ಇದ್ದ ಹಾಗೆ ಆದಿತ್ಯನ ಮುಖ ಮಾತ್ರ ಗಂಭೀರವಾಗಿ ಇತ್ತು. ಮಾಯಾ ಬೇರೇನೋ ಮಾತನಾಡುತ್ತಿರುವಾಗ ರಿಸೆಪ್ಷನಿಸ್ಟ್ ಪ್ರಿಯಾ ಹೊರಗಿನಿಂದ ಎದ್ದು ನಿಂತು ಸಾರಿ ಎಂದು ಹೇಳಿದಳು. ಅವಳನ್ನು ನೋಡಿದ ರಾಹುಲ್ಗೆ ಚೂರು ಸಮಾಧಾನದ ಭಾವನೆ ಮೂಡಿತು. ಇಲ್ಲದಿದ್ದರೆ ಅವನಿಗೆ ಅಲ್ಲಿ ಮಹಾಭಾರತ ಯುದ್ಧದ ಭಯವಾಗುತ್ತಿತ್ತು. ಪ್ರಿಯಾಳನ್ನು ನೋಡಿ ಸಂತೋಷಪಟ್ಟು ದೀರ್ಘ ಉಸಿರು ತೆಗೆದುಕೊಂಡು, ಡಾರ್ಲಿಂಗ್, ಇವತ್ತಿಂದ ನಿನ್ನ ಸಂಬಳ 1000 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದೀನಿ, ಖುಷಿಯಿಂದ ಹೇಳಿದ ರಾಹುಲ್. ಇದನ್ನು ಕೇಳಿದ ಪ್ರಿಯಾ ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಲಾರಂಭಿಸಿದಳು ಮತ್ತು ಅವನು, ಅದನ್ನ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ, ನಿನ್ಗದೆಲ್ಲ ಅರ್ಥ ಆಗೋದಿಲ್ಲ, ಏನು ವಿಷಯ ಹೇಳು ಎಂದು ಹೇಳಿದನು. ಇದನ್ನು ಕೇಳಿದ ಪ್ರಿಯಾ, ಆದಿತ್ಯ ಸರ್ PA ಹುದ್ದೆಗೆ ಇವತ್ತು ಇಂಟರ್ವ್ಯೂ ಇತ್ತು, ಅದಕ್ಕಾಗಿ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಎಂದು ಹೇಳಿದಳು. ನಂತರ ಆದಿತ್ಯನತ್ತ ಸ್ವಲ್ಪ ನೋಡುತ್ತಾ ಅವಳು ಮೆಲ್ಲನೆ, ನಾನು ಅವರನ್ನ ಒಬ್ಬೊಬ್ಬರಾಗಿ ಕಳಿಸ್ಬೇಕಾ ಎಂದು ಕೇಳಿದಳು. ರಾಹುಲ್, ಓಕೆ, ಅವ್ರನ್ನ ಕಳಿಸು ಎಂದನು. ಮಾಯಾ ಅವಳನ್ನು ನಿಲ್ಲಿಸಿ, ನೋ, ಅವ್ರ CVಗಳನ್ನ ನನ್ನ ಕ್ಯಾಬಿನ್ಗೆ ಕಳಿಸು, ಮತ್ತೆ ಆ ಹುಡುಗಿರನ್ನ ಒಬ್ಬೊಬ್ಬರಾಗಿ ನನ್ನ ಕ್ಯಾಬಿನ್ ಹತ್ರ ಕಳಿಸು ಎಂದಳು. ಇದನ್ನು ಕೇಳಿದ ರಾಹುಲ್ ಮಾಯಾಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಮಾಯಾ ಆದಿತ್ಯನ ಕಡೆಗೆ ಕೋಪದಿಂದ ಓರೆ ನೋಟ ಬೀರುತ್ತಾ, ನಾವಿಲ್ಲಿ ಇಂಟರ್ವ್ಯೂಗಳನ್ನ ನಡೆಸಿದ್ರೆ ಅವು ಸ್ಟಾರ್ಟ್ ಆಗೋ ಮೊದಲೇ ಎಂಡ್ ಆಗಿರ್ತವೆ, ಒಬ್ಬ ಕ್ಯಾಂಡಿಡೇಟ್ಸ್ ಕೂಡ ಸಿಗಲ್ಲ ಎಂದು ಹೇಳಿದಳು. ಹತ್ತಿರ ಕುಳಿತಿದ್ದ ರಾಹುಲ್ ಆದಿತ್ಯನತ್ತ ದೃಷ್ಟಿ ಹಾಯಿಸಿ ನಿಟ್ಟುಸಿರು ಬಿಟ್ಟ. ಹೋ ಗಾಡ್, ನೀನು ನಮ್ಮ ಮೇಲೆ ಇಟ್ಟಿರೋ ಮನುಷ್ಯನ ರೂಪದ ದೆವ್ವದ ಹಾಗೆ ಆಡೋ ಈ ಪ್ರಾಣಿನ ಶಾಂತಗೊಳಿಸೋಕೆ ಮತ್ತು ಅದರ ಹಿಂಸೆಯಿಂದ ನಮ್ಮನ್ನ ರಕ್ಷಿಸೋಕೆ ಯಾರಾದರೂ ಈ ಭೂಮಿ ಮೇಲೆ ಕಾಲಿಟ್ಟಿದ್ದಾರಾ? ದೇವರಲ್ಲಿ ಮೊರೆ ಇಟ್ಟ. ಅಷ್ಟರಲ್ಲಿ ಡ್ರೀಮ್ಸ್ ವೆಡ್ಡಿಂಗ್ ಕಟ್ಟಡದ ಮುಂದೆ ಕ್ಯಾಬ್ ಒಂದು ನಿಂತಿತ್ತು ಮತ್ತು ಯಾರೋ ಒಬ್ಬರ ಹೆಜ್ಜೆಗಳು ಕ್ಯಾಬ್ ಅನ್ನು ಬಿಟ್ಟು ಆಫೀಸ್ನ ಕಡೆಗೆ ಹೋದವು. ಅಲ್ಲಿ ಇನ್ನೊಂದು ಬದಿಯಲ್ಲಿ ಆದಿತ್ಯನ ಕ್ಯಾಬಿನ್ನಲ್ಲಿ ಆದಿತ್ಯ ತನ್ನ ಕೆಲಸವನ್ನು ಮುಗಿಸಿ ತನ್ನ ಲ್ಯಾಪ್ಟಾಪ್ ಅನ್ನು ಮುಚ್ಚಿ ಹೊರಡಲು ಮುಂದಾದ. ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ರಾಹುಲ್ ಕೇಳಿದ. ವಾಚ್ ಕಡೆ ನೋಡುತ್ತಾ ಆದಿತ್ಯ, ತಾಜಲ್ಲಿ 2 ಗಂಟೆಗೆ ಮೀಟಿಂಗ್ ಇದೆ, ರಾಜ್ ಗ್ರೂಪ್ನ ಕೆಲವು ಬೋರ್ಡ್ ಮೆಂಬರ್ಸ್ ಬರ್ತಾ ಇದ್ದಾರೆ ಎಂದ. ಇನ್ನೂ ಸ್ವಲ್ಪ ಟೈಮ್ ಇದೆ, ವೇಟ್, ನಿನಗಾಗಿ PA. ರಾಹುಲ್ ಇದನ್ನು ಹೇಳಿ ಮುಗಿಸಿದಾಗ ಆದಿತ್ಯ ತನ್ನ ಫೋನ್ ಎತ್ತಿಕೊಂಡು, ಮಾಯಾ ಹೇಳಿದ್ದನ್ನು ನೀನು ಕೇಳಿಸ್ಕೊಳ್ಳಿಲ್ವಾ? ನಾನು ಇಂಟರ್ವ್ಯೂ ತಗೊಂಡ್ರೆ ಅದು ಸ್ಟಾರ್ಟ್ ಆಗೋ ಮೊದಲೇ ಎಂಡ್ ಆಗುತ್ತೆ ಎಂದು ಹೇಳಿ ಅಲ್ಲಿಂದ ಅವನು ಬಿರುಗಾಳಿಯಂತೆ ಹೊರಟು ಹೋದ. ರಾಹುಲ್ ಅವನನ್ನೇ ನೋಡುತ್ತಲೇ ಇದ್ದ. ಆದಿತ್ಯ ತನ್ನ ಮೊಬೈಲ್ನಲ್ಲಿ ಏನನ್ನು ಚೆಕ್ ಮಾಡುತ್ತಾ ತನ್ನ ಪ್ರೈವೇಟ್ ಲಿಫ್ಟ್ನಿಂದ ಬೇಗನೆ ಹೊರಬಂದ. ಹೊರಗಿನ ಕಡೆಗೆ ನಡೆಯಲು ಶುರು ಮಾಡಿದ. ಮೊಬೈಲಲ್ಲೇ ಮುಳುಗಿ ಹೋಗಿದ್ದವನಿಗೆ ಅಕ್ಕಪಕ್ಕದ ಅರಿವೆಯೇ ಇರಲಿಲ್ಲ. ಬಲಭಾಗದಿಂದ ಬರುತ್ತಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದ. ಆದರೆ ಅಪಾಯವೇನೂ ಆಗದೆ ಮೊಬೈಲ್ ಅವನ ಕೈಯಿಂದ ಕೆಳಗೆ ಬಿದ್ದಿತು. ಬಿದ್ದ ಮುರಿದ ಮೊಬೈಲ್ ಕಡೆಗೆ ನೋಡಿದ. ಹಲ್ಲು ಕಡಿಯುತ್ತಾ ಕೋಪದಿಂದ ಹಿಂತಿರುಗಿ ವಾಟ್ ಇಫ್ ಎಂದು ಗುಡುಗಿದ. ಅವನ ಬಾಯಿಯಿಂದ ಅಷ್ಟೇ ಮಾತುಗಳು ಹೊರಬಂದಿದ್ದು. ಅವನ ಮುಂದೆ ಇದ್ದ ದೃಶ್ಯವನ್ನು ನೋಡಿ ಅವನು ಅಲ್ಲಿಯೇ ದಾರಿ ತಪ್ಪಿದ. ಅವಳು ಆಳವಾದ ಹಳದಿ ಬಣ್ಣದ ಕಾಲರ್ ಇರುವ ಸಲ್ವಾರ್ ಸೂಟ್, ಕೆಂಪು ನೆಟ್ ದುಪ್ಪಟ್ಟ, ಸಣ್ಣ ಕೆಂಪು ಕಿವಿಯೋಲೆಗಳು,
ಹಣೆಯ ಮೇಲೆ ಕಲ್ಲು ಹೊದಿಸಿದ ಬಿಂದಿ, ತುಟಿಗಳ ಮೇಲೆ ತಿಳಿ ಲಿಪ್ ಗ್ಲಾಸ್, ಒಂದು ಕೈಯಲ್ಲಿ ಹಳೆಯ ಗಡಿಯಾರ ಮತ್ತು ಇನ್ನೊಂದು ಕೈಯಲ್ಲಿ ಕಪ್ಪು ದಾರವನ್ನು ಧರಿಸಿದ್ದಳು. ಅದರಿಂದ ಕೃಷ್ಣನ ನವಿಲುಗರಿಗಳ ಲಾಕೆಟ್ ನೇತಾಡುತ್ತಿತ್ತು. ಅವಳ ದಪ್ಪ ಮತ್ತು ಸೊಂಟದವರೆಗೂ ಕೂದಲು ಮುಂದಕ್ಕೆ ಬಾಗಿ ಬಂದಿತ್ತು. ಅವಳ ತಿಳಿ ಕಂದು ಕಣ್ಣುಗಳು ಭಯಗೊಂಡಂತೆ ಕಾಣುತ್ತಿದ್ದವು. ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಆದಿತ್ಯನ ಮುಂದೆ ನಿಂತು ತನ್ನ ಕೂದಲನ್ನು ಹಿಂದಕ್ಕೆ ಹಾಕಿಕೊಳ್ಳುತ್ತಾ ಅವಳು ಅವನ ಕಡೆಗೆ ಭಯದಿಂದ ನೋಡಿದಳು. ಆದಿತ್ಯ ಅವಳ ಕಂದು ಕಣ್ಣುಗಳಲ್ಲಿ ಕಳೆದು ಹೋದಂತೆ ತೋರುತ್ತಿತ್ತು. ಆ ಕಾಜಲಚ್ಚಿದ ಕಣ್ಣುಗಳು ಆದಿತ್ಯನನ್ನು ತನ್ನಲ್ಲಿ ಕಳೆದು ಹೋಗಲು ಆಹ್ವಾನಿಸುತ್ತಿರುವಂತೆ ತೋರುತ್ತಿತ್ತು. ತಲೆಗೆ ಆದ ಗಾಯದ ನೋವು ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವಳ ತೇವಗೊಂಡ ಕಣ್ಣುಗಳು ಮತ್ತು ನಡಗುವ ತುಟಿಗಳು ಆದಿತ್ಯನನ್ನು ತನ್ನ ಕಡೆಗೆ ಸೆಳೆಯುತ್ತಿದ್ದವು. ಆದಿತ್ಯನ ಹೆಜ್ಜೆಗಳು ನಿಧಾನವಾಗಿ ಅವಳ ಕಡೆಗೆ ಚಲಿಸಲು ಶುರು ಮಾಡಿದವು. ಆ ಕಂದು ಕಣ್ಣುಗಳಲ್ಲಿ ಅವನನ್ನು ಸೆಳೆಯುವ ಏನೋ ಮಾದಕತೆ ಇತ್ತು. ಆದಿತ್ಯ ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಅವಳ ಕಡೆಗೆ ನಡೆಯುತ್ತಲೇ ಇದ್ದ ಮತ್ತು ಅವಳ ಭಯಭೀತ ಕಣ್ಣುಗಳು ಕೆಲವೊಮ್ಮೆ ಆದಿತ್ಯನತ್ತ, ಕೆಲವೊಮ್ಮೆ ತನ್ನದೇ ಆದ ಹೆಜ್ಜೆಗಳತ್ತ ನೋಡುತ್ತಿದ್ದವು. ಆದಿತ್ಯನ ಹೆಜ್ಜೆಗಳು ಅವಳ ಹತ್ತಿರ ಹೋಗುತ್ತಿದ್ದಂತೆ ಅವಳು ಒಂದು ಹೆಜ್ಜೆ ಹಿಂದಕ್ಕೆ ಇಡಲು ಶುರು ಮಾಡಿದಳು. ಅವಳು ಒಂದು ಹೆಜ್ಜೆ ಹಿಂದಕ್ಕೆ ಇಡುತ್ತಿದ್ದಂತೆ ಹಾಗೆಯೇ ಅವಳು ಗೋಡೆಗೆ ಡಿಕ್ಕಿ ಹೊಡೆದಳು. ಆದಿತ್ಯ ಅವಳ ಹತ್ತಿರ ಬರುತ್ತಾ ಅವಳ ಕಣ್ಣುಗಳನ್ನು ಹತ್ತಿರದಿಂದ ಪರೀಕ್ಷಿಸಲು ಶುರು ಮಾಡಿದ್ದ. ಅವಳ ಮುಖದ ಮೇಲೆ ಲಾಸ್ಯ ಮಾಡುತ್ತಿದ್ದ ಮುಂಗುರುಳು ಅವಳನ್ನು ಕಾಡುತ್ತಿರುವಂತೆ ತೋರುತ್ತಿತ್ತು. ಆದಿತ್ಯ ನಿಧಾನವಾಗಿ ಆ ಕೂದಲನ್ನು ಅವಳ ಕಿವಿಗಳ ಹಿಂದೆ ತನ್ನ ಬೆರಳುಗಳಿಂದ ಮರೆಸಿದ. ಈಗ ಅವರಿಬ್ಬರ ನಡುವೆ ಒಂದು ಇಂಚು ಕೂಡ ಜಾಗ ಇರಲಿಲ್ಲ. ಅವರಿಬ್ಬರು ಅಷ್ಟು ಹತ್ತಿರದಲ್ಲಿದ್ದರು, ಪರಸ್ಪರರ ಹೃದಯ ಬಡಿತಗಳನ್ನು ಕೇಳಬಹುದಷ್ಟು ಹತ್ತಿರ. ಅವಳ ಉಸಿರಾಟದ ಉಷ್ಣತೆ ಆದಿತ್ಯನನ್ನು ಅಮಲೇರಿಸುತ್ತಿತ್ತು. ಅವಳ ನಡುಗುವ ತುಟಿಗಳು ಅವನನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸಲು ಆಹ್ವಾನಿಸುತ್ತಿರುವಂತೆ ತೋರುತ್ತಿತ್ತು. ಅವಳ ಭಯಭೀತ ಮುಖವನ್ನು ಕಂಡು ನಕ್ಕು ಅವಳ ಗಲ್ಲವನ್ನು ತನ್ನ ಬೆರಳಲ್ಲಿ ಮೇಲಕ್ಕೆ ಎತ್ತಿ ಆದಿತ್ಯ ತನ್ನ ಕಣ್ಣುಗಳನ್ನು ಮುಚ್ಚಿದ. ನಿಧಾನವಾಗಿ ಬಾಗಿ ಅವನು ತನ್ನ ತುಟಿಗಳನ್ನು ಅವಳ ಹತ್ತಿರ ಕೊಂಡೊಯ್ದ. ಅವನು ಅವಳ ತುಟಿಗಳನ್ನು ಇನ್ನೇನು ಸ್ಪರ್ಶಿಸಬೇಕು. ಅಷ್ಟರಲ್ಲಿ ತುಂಬಾ ಮುಗ್ಧ, ಭಯಭೀತ, ನಡುಗುವ ಧ್ವನಿ ಕೇಳಿಸಿತು. ಅವನು ಅಲ್ಲಿಗೆ ನಿಂತ, ಆದರೆ ಅವನ ಕಣ್ಣುಗಳು ಇನ್ನೂ ಮುಚ್ಚಿಯೇ ಇದ್ದವು. ಸಾರಿ, ನಾನು ಬೇಕು ಅಂತ ನಿಮಗೆ ಡಿಕ್ಕಿ ಹೊಡಲಿಲ್ಲ. ಅದು ಬೈ ಮಿಸ್ಟೇಕ್ ಆಗಿ ಫೋನ್ ಬಿದ್ದೋಯ್ತು. ಇದನ್ನು ಕೇಳಿ ಆದಿತ್ಯ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಭಯಗೊಂಡ ಗುಬ್ಬಿಯ ಹಾಗೆ ತನ್ನನ್ನೇ ನೋಡುತ್ತಿದ್ದ ಆ ಹುಡುಗಿಯನ್ನು ನೋಡಿದ. ಆದಿತ್ಯ ಇನ್ನೂ ಅವಳ ತುಟಿಗಳಿಗೆ ಹತ್ತಿರವಾಗಿ ಪ್ರಶ್ನಾರ್ಥಕ ಸ್ವರದಲ್ಲಿ ಫೋನ್ ಎಂದ. ಅವಳು ಫೋನ್ ಕಡೆ ಬೆರಳು ತೋರಿಸುತ್ತಾ ಸಾರಿ ಎಂದಳು. ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ, ನೀವು ಫೋನಲ್ಲೇ ಮುಳುಗೋಗಿದ್ರಿ, ನಾನು ಕೂಡ ಗಮನಿಸ್ಲಿಲ್ಲ, ಫೋನ್ ಕೆಟ್ಟು ಹೋಗಿದೆ. ನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅವಳು ಪ್ಲೀಸ್ ಅದನ್ನ ನಾನೇ ರಿಪೇರಿ ಮಾಡಿಸ್ಕೊಡ್ತೀನಿ, ಅಮೌಂಟ್ ಎಷ್ಟಾದರೂ ಪರವಾಗಿಲ್ಲ ಎಂದಳು. ಇದನ್ನು ಕೇಳಿದ ಆದಿತ್ಯ ತನ್ನ ಫೋನ್ನತ್ತ ದೃಷ್ಟಿ ಹಾಯಿಸಿ ಆ ಹುಡುಗಿಯನ್ನು ವಿಚಿತ್ರವಾಗಿ ನೋಡಿದ. ಅವನು ಏನು ಮಾಡಲು ಹೊರಟಿದ್ದಾನೆಂದು ಈಗ ಅವನಿಗೆ ಅರಿವಾಯಿತು. ಅವನು ಕೇವಲ ಒಂದು ಹುಡುಗಿಗೆ ಕಿಸ್ ಮಾಡಲು ಮುಂದಾಗಿದ್ದ, ಅದೂ ಕೂಡ ಸಾರ್ವಜನಿಕವಾಗಿ. ಇದನ್ನು ಯೋಚಿಸುತ್ತಾ ಅವನ ಕಣ್ಣುಗಳು ಮತ್ತು ಮುಖಭಾವ ಇದ್ದಕ್ಕಿದ್ದಂತೆ ಬದಲಾದವು. ತೀವ್ರವಾದ ಪ್ರಣಯಭರಿತ ಮುಖದಿಂದ ಈಗ ಅವನ ಮುಖಭಾವವು ಕೋಪಗೊಂಡ ಯುವಕನ ಮುಖಭಾವವಾಗಿ ಬದಲಾಯಿತು. ಅವನ ಕಣ್ಣುಗಳು ನಿಧಾನವಾಗಿ ಆ ಹುಡುಗಿಯನ್ನು ಕೋಪದಿಂದ ನೋಡಲಾರಂಭಿಸಿದವು. ಹೌದು, ಇಲ್ಲಿಯವರೆಗೆ ಅವಳು ಅವನಿಗೆ ಮಾತ್ರ ಮುಗ್ಧವಾಗಿ ಕಾಣಿಸಿದ್ದಳು. ಹಲ್ಲು ಕಡಿಯುತ್ತಾ ಅವನು ಕೋಪದಿಂದ ಅವಳ ಕಣ್ಣುಗಳನ್ನು ನೋಡಿ, ಆ ಆಳವಾದ ನಿನ್ನ ಕಂದು ಕಣ್ಣುಗಳನ್ನ ಕೆಳಗಿಳಿಸು, ಮತ್ತೆ ಮತ್ತೆ ನನ್ನನ್ನು ಹಾಗೆ ದಿಟ್ಟಿಸಿ ನೋಡಬೇಡ ಎಂದು ಹೇಳಿದ. ಹೀಗೆ ಹೇಳುತ್ತಾ ಅವನು ಆ ಹುಡುಗಿಯಿಂದ 2 ಹೆಜ್ಜೆ ದೂರ ಸರಿದ. ಅವಳಿಂದ ಕಣ್ಣುಗಳನ್ನು ತೆಗೆದು ಮುರಿದು ನೆಲದ ಮೇಲೆ ಬಿದ್ದಿದ್ದ ತನ್ನ ಫೋನನ್ನು ನೋಡಲು ಶುರು ಮಾಡಿದ. ತನ್ನ ಫೋನ್ ಎತ್ತಿಕೊಂಡು ಆ ಹುಡುಗಿಯನ್ನು ದಿಟ್ಟಿಸಿ ಅಲ್ಲಿಂದ ದೂರ ನಡೆಯಲು ಶುರು ಮಾಡಿದ. ಇದ್ದಕ್ಕಿದ್ದಂತೆ ನಿಂತವನು ಆ ಹುಡುಗಿಯನ್ನು ನೋಡಿ, ನೀನ್ ಯಾವತ್ತಾದ್ರೂ ನನ್ನ ಮುಂದೆ ಅಥವಾ ನನ್ನ ಅಕ್ಕಪಕ್ಕ ಕಾಣಿಸ್ಕೊಂಡ್ರೆ ಈ ಫೋನ್ಗೆ ದುಡ್ಡು ಕೊಡೋಕೆ ಹೊರಟ ನಿನ್ನ ಇಡೀ ಜೀವನ ಮುಗ್ದೋಗುತ್ತೆ ಎಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋದ. ಅವನು ಹೊರಡುವಾಗ ತಾನು ಚೆನ್ನಾಗಿದ್ದೇನೆ, ಅದಕ್ಕಾಗಿ ತನ್ನನ್ನು ಮನವೊಲಿಸಿಕೊಳ್ಳಲು ಅವಳು ಪ್ರಯತ್ನಿಸಿದಳು ಎಂದುಕೊಂಡ.
ಆದರೆ ಅವನು ಇನ್ನೂ ಯಾರೂ ದುರ್ಬಲಗೊಳಿಸಲು ಅಥವಾ ಕರಗಿಸಲು ಸಾಧ್ಯವಾಗದ ಅದೇ ಆದಿತ್ಯ. ತನ್ನ ಕಾರಿನಲ್ಲಿ ಕುಳಿತು ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಸೀಟ್ ಬೆಲ್ಟ್ ಅನ್ನು ಕಟ್ಟಿಕೊಂಡು ರಾಹುಲ್ಗೆ ಕಾಲ್ ಮಾಡಿದ. ಹಲೋ ಎಂದ ರಾಹುಲ್. ಕೇಳು ರಾಹುಲ್, ನಾನು ಅಲ್ಲಿಗೆ ಹೋಗುವಷ್ಟರಲ್ಲಿ ನನ್ನ ಟೇಬಲ್ ಮೇಲೆ ಹೊಸ ಫೋನ್ ಇರಬೇಕು. ಕೇಳಿಸಿಕೊಂಡ ರಾಹುಲ್ ಅವನ ಕಾಲ್ ಕಟ್ ಮಾಡಿ ಯಾರಿಗೋ ಕಾಲ್ ಮಾಡಿದ. ಇತ್ತ ಮಾಯಾಳ ಕ್ಯಾಬಿನ್ನಲ್ಲಿ ಮಾಯಾ ಒಂದರ ನಂತರ ಒಂದರಂತೆ ಇಂಟರ್ವ್ಯೂಗಳನ್ನು ನಡೆಸಿ ಸುಸ್ತಾಗಿದ್ದಳು. ಇಂಟರ್ವ್ಯೂಗಳನ್ನು ನಡೆಸುವ ಅವಳ ಏಕೈಕ ಉದ್ದೇಶವೆಂದರೆ ಆದಿತ್ಯನ PA ಆಗಬಹುದಾದ, ಆದರೆ ಮಾಯಾಳ ನಿಯಂತ್ರಣದಲ್ಲಿರುವ ಯಾರನ್ನಾದರೂ ಹುಡುಕುವುದಾಗಿತ್ತು. ಆದರೆ ಇಲ್ಲಿನ ಪರಿಸ್ಥಿತಿ ವಿಭಿನ್ನವಾಗಿತ್ತು. ಹುಡುಗಿಯರು ಆದಿತ್ಯನನ್ನು ಮೆಚ್ಚಿಸಲು ಆಮಿಷಗಳ ಮಹಾಪುರವನ್ನೇ ನಡೆಸಿದ್ದರು. ಅವರು ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಬದಲಾಗಿ ಆದಿತ್ಯನ ಸ್ವಯಂವರಕ್ಕಾಗಿ ಹುಡುಕುತ್ತಿರುವಂತೆ ತೋರುತ್ತಿತ್ತು. ಕೋಪದಿಂದ ಕೆರಳಿದ ಮಾಯಾ ಅಲ್ಲಿಂದ ಹೊರಡುವ ಹಂತದಲ್ಲಿದ್ದಾಗ ಪ್ರಿಯಾ ಅವಳಿಗೆ ಸಿವಿಯನ್ನು ಕೊಟ್ಟು, ಮೇಡಮ್ ಪ್ಲೀಸ್ ಈ ಹುಡುಗಿ ಜೊತೆ ಮಾತಾಡಿ, ಅವಳ ಹೆಸರು ಕವನ ಎಂದು ಹೇಳಿದಳು. ಇದನ್ನು ಕೇಳಿ ಸ್ವಲ್ಪ ಸಿಟ್ಟಿಗೆದ್ದ ಮಾಯಾ, ಅವಳ್ಯಾರು ಎಂದು ಕೇಳಿದಳು. ಪ್ರಿಯಾ ಏನು ಮಾತನಾಡದೆ ಸುಮ್ಮನೆ ನಿಂತಳು. ಕಾಫಿ ಕುಡಿದು ಆ ಹುಡುಗಿಯ CV ಓದುತ್ತಾ ಪ್ರಿಯಾಳನ್ನು ನೋಡಿ, ಅವಳು ನಿನ್ನ ರೆಕಮೆಂಡೇಶನ್ ಮೇಲೆ ಇಲ್ಲಿಗೆ ಬಂದಿದ್ದಾಳಾ ಎಂದು ಕೇಳಿದಳು. ಅವಳು ನನ್ನ ಹಾಸ್ಟೆಲಲ್ಲೇ ಇದ್ದಾಳೆ. ಅವಳು ಫ್ಯಾಷನ್ ಡಿಸೈನಿಂಗ್ ಓದ್ತಾ ಇದ್ದಾಳೆ. ಅವಳು ತನ್ನ ಖರ್ಚಿಗೆ ಅಂತ ಪಕ್ಕದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ಲು. ನಾನು ಸ್ವಲ್ಪ ವಿಷಾದದಿಂದ ಹೇಳ್ತೀನಿ, ಆದರೆ ಅವಳ ತಂದೆ ಕೇವಲ 2 ತಿಂಗಳುಗಳ ಹಿಂದೆ ಅಷ್ಟೇ ನಿಧನರಾದರು. ಆದ್ದರಿಂದ ಅವಳ ತಾಯಿ ಮತ್ತು ಅವಳ ಎಜುಕೇಷನ್ ನೋಡ್ಕೊಳ್ಳೋ ಜವಾಬ್ದಾರಿ ಈಗ ಅವಳ ಮೇಲೇ ಇದೆ. ಅದಕ್ಕಾಗಿ ನಾನು ಅವಳಿಗೆ ಕಾಲೇಜ್ ಜೊತೆ ಮಾತಾಡಿ ಆನ್ಲೈನಲ್ಲಿ ಎಜುಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಫುಲ್ ಟೈಮ್ ಕೆಲಸ ತಗೊಳ್ಳೋಕೆ ಐಡಿಯಾ ಕೊಟ್ಟೆ ಎಂದಳು. ಇದನ್ನು ಕೇಳಿದ ಮಾಯಾ ಪ್ರಿಯಾಳನ್ನು ಪ್ರಶ್ನಾರ್ಥಕ ನೋಟದಿಂದ ನೋಡಿದಳು. ಹಾಗಾದರೆ ನಾನೇನು ಮಾಡಬೇಕು ಎಂದು ಕೇಳುತ್ತಿದ್ದಂತೆ ಅವಳ ನೋಟವನ್ನು ನೋಡಿ ಪ್ರಿಯಾ ಹೇಳಿದಳು, ಮೇಡಮ್ ನಾನು ಯಾವುದೇ ದಾನ ಮಾಡೋಕೆ ಇದನ್ನು ಹೇಳ್ತಾ ಇಲ್ಲ, ನಾನು ನಿಮ್ಮ ಲಾಭದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಎಂದಳು. ಓಕೆ, ಬಟ್ ಹೇಗೆ? ಪ್ರಿಯಾಳ ಮಾತನ್ನು ಕೇಳಿದ ನಂತರ ಮಾಯಾ ಕೇಳಿದಳು. ಮೇಡಮ್, ನಮ್ಮ ಹಾಸ್ಟೆಲ್ ವಾರ್ಡನ್ ಇದಾನಲ್ಲ, ಅವನು ಮನುಷ್ಯನೇ ಅಲ್ಲ, ಅವನೊಬ್ಬ ಸಿಡುಕ್ಮೂತಿ ಸಿದ್ದಪ್ಪ, ಸೇಮ್ ಆದಿತ್ಯ ಸರ್ ಹಾಗೇನೆ ಎಂದಳು. ಇದನ್ನು ಕೇಳಿದ ಮಾಯಾ ಕೋಪದಿಂದ ಪ್ರಿಯಾಳನ್ನು ನೋಡಿದಳು. ಮಾಯಾಳ ಕೋಪವನ್ನು ಅರ್ಥ ಮಾಡಿಕೊಂಡ ಪ್ರಿಯಾ ತನ್ನನ್ನು ತಾನು ಸರಿಪಡಿಸಿಕೊಳ್ಳುತ್ತಾ, ಅಂದರೆ ಮೇಡಮ್, ನೀವು ಕವನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು ಅಥವಾ ಅವಳಿಗೆ ಏನಾದರೂ ಹೇಳಿದ್ರು ಕೂಡ ಅವಳು ನಿಮಗೆ ಎದುರುತ್ತರ ಕೊಡಲ್ಲ, ಮತ್ತೆ ಏನು ರಿಯಾಕ್ಟ್ ಮಾಡಲ್ಲ ಎಂದು ನಗುತ್ತಾ ಅವಳು ಎಲ್ಲನೂ ಸಹಿಸ್ಕೋತಾಳೆ ಎಂದಳು. ಸ್ವಲ್ಪ ಸಮಯ ಯೋಚಿಸಿದ ನಂತರ ಅವಳು ಮತ್ತೆ, ಅವಳು ಕಂಪ್ಲೀಟ್ಲಿ ಹಸು ಮೇಡಮ್, ಅವಳು ತುಂಬ ಸಿಂಪಲ್ ಹುಡುಗಿ, ಅವಳು ಆದಿತ್ಯ ಸರ್ನ ರೀತಿಯವಳಲ್ಲ, ಮತ್ತು ಅವಳು ಸರ್ನ ಅನಗತ್ಯ ಕೋಪನ ತಾಳ್ಮೆಯಿಂದ ನಿಭಾಯಿಸ್ತಾಳೆ ಅಂತ ನನಗೆ ಫುಲ್ ನಂಬಿಕೆ ಇದೆ ಎಂದಳು. ಹಾಗಿದ್ರೆ ಈ ಕವನ ಮನುಷ್ಯಳಾಗಿರೋಕೆ ಸಾಧ್ಯ ಇಲ್ಲ, ಯಾಕಂದರೆ ಕಲಿಯುಗದಲ್ಲಿ ಅಂಥ ಜನರು ಕಂಡುಬರೋದಿಲ್ಲ ಪ್ರಿಯಾ ಡಾರ್ಲಿಂಗ್. ಇಂಟರ್ವ್ಯೂನ ಪ್ರೊಸೆಸ್ ನೋಡಲು ಬಂದಿದ್ದ ರಾಹುಲ್ ಹೇಳಿದ. ಪ್ರಿಯಾ, ದಯವಿಟ್ಟು ಒಂದ್ಸಾರಿ ಅವಳನ್ನ ಮೀಟ್ ಮಾಡಿ ರಾಹುಲ್ ಸರ್, ಬಹುಶಃ ನಿಮ್ಮ ದೃಷ್ಟಿಕೋನ ಬದಲಾಗಬಹುದು ಎಂದಳು. ಓಕೆ, ಅವಳಿಗೆ ಬರೋಕೆ ಹೇಳು, ಮಾಯಾ ಹೇಳಿದಳು.